ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹಾರರ್ ಸ್ಟೋರೀಸ್. ಇವತ್ತು ನಾವು ನೋಡೋ ಹಾರರ್ ಸ್ಟೋರೀಸ್ ನನಗೆ ದೇವಸ್ಥಾನದಲ್ಲಿ ಸಿಕ್ಕಿದಂತ ಒಬ್ಬ ವ್ಯಕ್ತಿ ಹೇಳಿದಂತ ಹಾರರ್ ಸ್ಟೋರೀಸ್. ಆಕ್ಚುಲಿ ಈ ಹಾರರ್ ಸ್ಟೋರೀಸ್ ಗಳನ್ನ ಸ್ಟಾರ್ಟ್ ಮಾಡಿದಾಗ, ಇದಕ್ಕೆ ಬೇಕಾಗಿರೋ ಕಥೆಗಳನ್ನ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾಗ, ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಇಬ್ಬರು ವ್ಯಕ್ತಿ ಹತ್ರ ಮಾತಾಡ್ಬೇಕಾದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳಿದಂತ ಸ್ಟೋರಿನೇ ಇವತ್ತಿನ ಸ್ಟೋರಿ. ಈ ಸ್ಟೋರಿಲಿ ಏನ್ ನಡೆಯುತ್ತೆ ಅಂದ್ರೆ, ಅಪ್ಪ ಮಗಳಿಗೆ ಸಂತೆಗೆ ಹೋಗ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಎತ್ತಿನ ಗಾಡಿಯಲ್ಲಿ ನಡೆದಿದ್ದಂತ ಒಂದು ಘೋರ ಇನ್ಸಿಡೆಂಟೇ ಈ ಇನ್ಸಿಡೆಂಟ್ ಆಗಿರುತ್ತೆ. ಈ ಇನ್ಸಿಡೆಂಟ್ ನಡೆದಿದ್ದು ಚೆನ್ನಯ್ಯ ಅನ್ನೋ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿಗೆ ಏಜು ಸರಿ ಸುಮಾರು 60+ ಇದೆ ಇವಾಗ. ಬಟ್ ಈ ಕತೆ ನಡಿಬೇಕಾದ್ರೆ ಅವ್ರಿಗೆ ಏಜು ಹತ್ತತ್ರ 30 ವರ್ಷ ಆಗಿರುತ್ತೆ. ಚೆನ್ನಯ್ಯ ಅನ್ನೋರಿಗೆ 4 ಜನ ಗಂಡು ಮಕ್ಕಳಿದ್ದು 5ನೇ ಮಗುವಾಗಿ ಹೆಣ್ಣು ಮಗು ಹುಟ್ಟಿರುತ್ತೆ. ಅವ್ರಿಗೆ ಹೆಣ್ಣು ಮಗು ಮೇಲೆ ತುಂಬಾ ಲವ್ ಇರುತ್ತೆ. ಯಾಕೆ ಅಂದ್ರೆ ಆ ಹೆಣ್ಣು ಮಗು ಹುಟ್ಟೋ ಟೈಮಲ್ಲಿ ಚೆನ್ನಯ್ಯ ಅವ್ರ ತಾಯಿ ತೀರ್ಕೊಂಡಿರ್ತಾರೆ. ಹುಟ್ಟಿದ ಮಗು ಸೇಮ್ ಅವ್ರ ತಾಯಿ ಮುಖನೇ ಹೋಲಿಕೆ ಬರೋದ್ರಿಂದ ಆ ತಾಯಿನೇ ಮತ್ತೆ ಹುಟ್ಟಿದೆ ಅನ್ನೋ ನಂಬಿಕೆಯಲ್ಲಿ ಆ ಹೆಣ್ಣು ಮಗಳ ಮೇಲೆ ತುಂಬಾ ಪ್ರೀತಿ ಇಟ್ಟಿರ್ತಾರೆ. ಈ ಇನ್ಸಿಡೆಂಟ್ ನಡೆಯೋದು ಬಂದು 1985-87 ಆ ಟೈಮಲ್ಲಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ಅವ್ರ ಮಗಳಿಗೆ ಒಂದು 6ರಿಂದ 7 ವರ್ಷ ಆಗಿರುತ್ತೆ. ಚೆನ್ನಯ್ಯ ಅನ್ನೋರು ಇದ್ದಿದ್ದು ಒಂದು ಹಳ್ಳಿ ಆಗಿದ್ದರಿಂದ ಅವ್ರಿಗೆ ಮೂಲ ಆದಾಯ ಅವ್ರ ಹತ್ರ ಇದ್ದಿದ್ದಂತ ಒಂದು 10 ಎಕರೆ ಜಮೀನಲ್ಲಿ ಬರುವಂತ ತರಕಾರಿಗಳು ಮತ್ತೆ ಅದರಲ್ಲಿ ಬರೋ ಬೆಳೆಯಿಂದಾನೆ ಅವ್ರ ಬದುಕನ್ನ ನಡೆಸ್ತಾ ಇರ್ತಾರೆ. ಅವ್ರ ಹತ್ರ ಬರೋ ತರಕಾರಿಗಳನ್ನ ವಾರ ಸಂತೆಗಾಗಿ ಅದರಿಂದ ಬರೋ ಇನ್ಕಮ್ ಇಂದ ಅವರ ಸಂಸಾರನ ನಿಭಾಯಿಸ್ತಾ ಇರ್ತಾರೆ. ಹೀಗೆ ಒಂದ್ಸಲ ಅವರು ಕಟಾವು ಮಾಡಿ ಸಂತೆಗೆ ಒಂದು 10 ಮೂಟೆ ಉಳ್ಳಿನ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಹೊರಡ್ಬೇಕಾದ್ರೆ ಅವರ ಮುದ್ದಿನ ಮಗಳು ಹಠ ಮಾಡ್ತಾರೆ, ನಾನು ಕೂಡ ಸಂತೆಗೆ ಬರ್ತೀನಿ, ಈ ಸಲ ನಾನು ಬರ್ತೀನಿ ಅನ್ನೋ ಹಠ ಮಾಡ್ತಾರೆ. ಸರಿ ಆಯ್ತು, ಅವ್ರಿಗೆ ವಾರ ಸಂತೆಗೆ ಹೋಗೋದ್ರಿಂದ ಅವ್ರಿಗೆ ಈ ಸಲದ ಮಗಳು ಬರೋದೇನು ತೊಂದರೆ ಕಾಣಿಸ್ಕೊಳ್ಳಲ್ಲ. ಸೊ ಮಗಳನ್ನ ಕರ್ಕೊಂಡು ಹೊರಡ್ತಾರೆ. ಸಂತೆಗೆ ಹೋಗ್ಬೇಕು ಅಂತಂದ್ರೆ ಅದು ಸ್ವಲ್ಪ ದೂರ ಇರೋದ್ರಿಂದ ಇವರು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಎತ್ತಿನ ಗಾಡಿನ ಕಟ್ಕೊಂಡು ಸಂತೆಗೆ ಹೊರಡ್ತಾ ಇರ್ತಾರೆ. ಸೊ ಮಧ್ಯಾಹ್ನ ಎತ್ತಿನ ಗಾಡಿ ಕಟ್ಕೊಂಡು ಹೊರಟ್ರೇನೆ ಅವ್ರಿಗೆ ಆ ಜರ್ನಿ ಸಂತೆಗೆ ಹೋಗಿ ಸೇರೋದಕ್ಕೆ ಆಲ್ಮೋಸ್ಟ್ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆಗುತ್ತೆ. ಅದೇ ರೀತಿ ಮಾರದಿನ ಸಂತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬೇಕಾಗಿರೋ ತರಕಾರಿ ಐಟಮ್ಸ್ ಮತ್ತೆ ಮನೆಗೆ ಬೇಕಾಗಿರೋ ಕೆಲವು ರೇಷನ್ ಐಟಮ್ಗಳನ್ನ ತಗೊಂಡು ಅಲ್ಲಿಂದ ಸಂಜೆ ಗಾಡಿ ಹತ್ತಿದ್ರೆ ಮಾರನೇ ದಿನ ಬೆಳಗ್ಗೆ ಮನೆಗೆ ಬರೋದು ಇವರ ವಾರದ ಸಂತೆಯ ರೂಟೀನ್ ಆಗಿರುತ್ತೆ. ಸೊ ಅವತ್ತು ಕೂಡ ಮಗಳು ಬಂದಿದ್ರಿಂದ ಮಗಳಿಗೆ ಬೇಕಾಗಿರೋ ಕೆಲವು ಇಷ್ಟು ತಿಂಡಿಗಳನ್ನ ತಗೊಂಡು ಮನೆಗೆ ಬೇಕಾಗಿರೋ ಮೈನ್ ಐಟಮ್ಗಳನ್ನ ತಗೊಂಡು ಆ ಉಳ್ಳಿನ ಮಾರಿ ಆ ಉಳ್ಳಿಯಿಂದ ಬಂದ ದುಡ್ಡನ್ನ ಸೇಫ್ ಆಗಿ ಎತ್ತಿಟ್ಕೊಂಡು ಸಂತೆಯಿಂದ ಗಾಡಿ ಕಟ್ಕೊಂಡು ಹೊರಡ್ತಾರೆ. ಸೊ ಸಂತೆಯಿಂದ ಹೊರಟು ಬರ್ಬೇಕಾದ್ರೆ ಒಂದು 7 ಗಂಟೆ 7:15 ಒಂದು ಹಳ್ಳಿನ ದಾಟಿ ಬರ್ತಾ ಇರ್ತಾರೆ. ಸೊ ರಾತ್ರಿ ಆಗಿದ ಕಾರಣದಿಂದ ಅವರು ರಾತ್ರಿ ಊಟನ ಅದೇ ಹಳ್ಳಿಲಿ ಮುಗಿಸ್ಕೊಂಡು ಹೊರಡೋದ ಅಂತ ಪ್ಲಾನ್ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿಯೇ ಇದ್ದಂತ ಒಂದು ಸಣ್ಣ ಇಡ್ಲಿ ಅಂಗಡಿನ ಪತ್ತೆ ಮಾಡಿ ಆ ಇಡ್ಲಿ ಅಂಗಡಿಲಿ ಹೋಗಿ ಅಪ್ಪನ ಮಗಳು ಇಬ್ರು ರಾತ್ರಿ ಊಟ ಮುಗಿಸ್ಕೋತಾರೆ. ಹಿಂಗೆ ಮಾತಾಡ್ತಾ ಆ ಇಡ್ಲಿ ಅಂಗಡಿ ಮುದುಕಿ ಇದ್ದು ಹೇಳ್ತಾರೆ, ನೀವು ಯಾವ ಊರಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಹಿಂಗೆ ಅವ್ರ ಊರ ಹೆಸರು ಹೇಳ್ತಾರೆ. 7 ಕಿಲೋಮೀಟರ್ನ ಉಳಿಸ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಅಡ್ಡದಾರಿಲಿ ಹೋಗ್ಬೇಡಿ, ನೀವು ಮೈನ್ ರೋಡ್ ಅಲ್ಲೇ ಹೋಗಿ, ಮೈನ್ ರೋಡ್ ಅಲ್ಲಿ ಹೋದ್ರೆ ನೀವು ಆಲ್ಮೋಸ್ಟ್ ಸೇಫ್ ಆಗಿ ಹೋಗ್ತೀರಾ ಅನ್ನೋ ತರ ಹೇಳ್ತಾರೆ. ಆದ್ರೆ ಚೆನ್ನಯ್ಯನ್ಗೆ ಚೆನ್ನಾಗೇ ಗೊತ್ತಿತ್ತು ಇವರು ಹೇಳ್ತಾ ಇರೋದು ಈ ಕಳ್ಳರು ದರೋಡೆಕೋರರ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಅಡ್ಡದಾರಿಲಿ ಹೋದ್ರೆ ದರೋಡೆಕೋರರು ಈ ಸಂತೆಯಿಂದ ಬರೋರ ಹತ್ರ ಸುಲಿಗೆ ಮಾಡೋದು ಇಲ್ಲ ಕಳ್ತನ ಮಾಡೋದನ್ನ ಮಾಡ್ತಾರೆ, ಅದರಿಂದ ತಪ್ಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾವ್ರೆ ಅಂತ ಅನ್ಕೊಂಡು, ಸರಿ ಅಜ್ಜಿ ನಮಗ್ ಗೊತ್ತು, ನಮ್ ರೂಟು ನಾವು ಹೋಗ್ತೀವಿ ಅನ್ನೋ ತರ ಹೇಳ್ಬಿಟ್ಟು ಅಲ್ಲಿಂದ ಗಾಡಿ ಹತ್ಕೊ ಹೊರಡ್ತಾರೆ. ರಾತ್ರಿ ಊಟ ಮಾಡದ್ಮೇಲೆ ಗಾಡಿಲೇ ಹೋಗ್ತಾ ಇರ್ಬೇಕಾದ್ರೆ ಇವರು ಹೋಗೋ ರೂಟ್ ಹೇಗಿರುತ್ತೆ ಅಂತಂದ್ರೆ ಹಳ್ಳಿ ರೂಟ್ ಆಗಿರುತ್ತೆ, ಬಟ್ ತಾರ್ ರೋಡ್ ಆಗಿರುತ್ತೆ. ತಾರ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಇವ್ರ ಗಾಡಿ ಮುಂದೆ ಇವ್ರು ಸಾಕಿದಂತ ಭೈರವ ಅನ್ನೋ ನಾಯಿ ಮುಂದೆ ಹೋಗ್ತಾ ಇರುತ್ತೆ, ಅದರಿಂದ ಇವ್ರ ಎತ್ತಿನ ಗಾಡಿ ಹೋಗ್ತಾ ಇರುತ್ತೆ. ಸೊ ಪ್ರತಿ ಸಲ ಸಂತೆಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಇವ್ರ ಹತ್ರ ಭೈರವ ಅನ್ನೋ ಒಂದು ಬೇಟೆ ನಾಯಿ ಸಾಕಿರ್ತಾರೆ. ಪ್ರತಿ ಸಲ ಸಂತೆಗೆ ಹೋಗ್ಬೇಕಾದ್ರೆ ಆ ನಾಯಿ ಮುಂದೆ ಹೋಗೋದು, ಅದರಿಂದ ಎತ್ತಿನ ಗಾಡಿ ಹೋಗೋದು ಅವ್ರಿಗೆ ವಾಡಿಕೆ ಆಗಿರುತ್ತೆ. ಆ ನಾಯಿ ನಡ್ಕೊ ಹೋಗಿದ್ದ ರೂಟಲ್ಲೇ ಆ ನಾಯಿನ ಫಾಲೋ ಮಾಡ್ಕೊಂಡು ಎತ್ತಿನ ಗಾಡಿ ಹೋಗ್ತಾ ಇರುತ್ತೆ. ಎತ್ತಿನ ಗಾಡಿಲಿ ಕೂತ್ಕೊಂಡಿದ್ದಂತ ಚೆನ್ನಯ್ಯ ಮತ್ತೆ ಅವ್ರ ಮಗಳು ಇಬ್ರು ಕೂತ್ಕೊಂಡು ಕತೆ ಮಾತಾಡ್ಕೊಂಡು ತಮಾಷೆ ಮಾತಾಡ್ಕೊಂಡು ನಗ್ನಗ್ತಾ ಎತ್ತಿನ ಗಾಡಿಲಿ ಹೋಗ್ತಾ ಇರ್ತಾರೆ. ಆ ಮುದುಕಿ ಹೇಳಿದ ಮಾತನ್ನು ಮೀರಿ ಆ ಮೇನ್ ರೋಡ್ ಇಂದ ಆ ಕಾಲ್ದಾರಿ ಒಳಗಡೆ ಎತ್ತಿನ ಗಾಡಿ ಇಳಿಸಿ ಹೋಗ್ತಾ ಇರ್ತಾರೆ. ಸೊ ಹೀಗೆ ಸ್ವಲ್ಪ ದೂರ ಹೋಗ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ 10 ಗಂಟೆ 11 ಗಂಟೆ ಕ್ರಾಸ್ ಆಗ್ತಾ ಇದ್ದಂಗೆನೆ ಇವ್ರಿಗೆ ಫುಲ್ ಟಯರ್ಡ್ ಆಗಿರುತ್ತೆ, ನಿದ್ದೆ ಬಂದಿರುತ್ತೆ. ಇವರು ಗಾಡಿಲೇ ಮಲ್ಕೊಬಿಡ್ತಾರೆ. ಸೊ ಗಾಡಿಲೇ ಮಲ್ಕೊಂಡಿರ್ಬೇಕಾದ್ರೆ
ಒಂದ್ ಸುಮಾರು ದೂರ ಹೋಗ್ತಾ 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 ಮುಂದ್ಗಡೆ ನಾಯಿ ಬಂದು ವಿಪರೀತವಾಗಿ ಕೂಗ್ಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ. ಈ ನಾಯಿ ಕೂಗಿ ಶಬ್ದನ ಕೇಳ್ಕೊಂಡು ಗಾಡಿ ನಿಂತಿರುತ್ತೆ. ಚೆನ್ನಯ್ಯ ಎದ್ದುಬಿಟ್ಟು ಯಾಕೆ ಗಾಡಿ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎತ್ತುಗಳನ್ನ ಸ್ವಲ್ಪ ಬೆದರಿಸಿ ನೋಡ್ತಾರೆ. ಆದ್ರೆ ಒಂದಜ್ಜೆ ಕೂಡ ಎತ್ತುಗಳು ಕಾಲಾಗಲ್ಲ. ಮುಂದ್ಗಡೆ ನಾಯಿ ವಿಪರೀತವಾಗಿ ಕೂಗ್ಕೋತಾ ಇರುತ್ತೆ. ಇದನ್ನ ನೋಡಿದಂತ ಚೆನ್ನಯ್ಯನ್ಗೆ ಇದು ತುಂಬಾ ಡಿಫರೆಂಟ್ ಆಗಿ ಕಾಣಿಸಿರುತ್ತೆ. ಯಾಕಂದ್ರೆ ಇಷ್ಟು ತಿಂಗಳು ಎತ್ತಿನ ಗಾಡಿಯಲ್ಲಿ ಬಂದು ಹೋಗ್ತಾರೆ ಚೆನ್ನಯ್ಯ, ಒಬ್ಬರೇ ಬಂದು ಹೋಗ್ತಾ ಇದ್ರು. ಈ ತರ ಯಾವತ್ತೂ ನಡೆದಿರ್ಲಿಲ್ಲ. ಸೊ ಮುಂದ್ಗಡೆ ಎರಡು ಎತ್ತುಗಳ ಮಧ್ಯೆ ಆ ಎತ್ತಿಗೆ ಬೆಳಕಿಗೋಸ್ಕರ ಒಂದು ಲ್ಯಾಂಟಿನ್ ನೇತಾಕಿರ್ತಾರೆ. ಆ ಲ್ಯಾಂಟಿನ್ ಬೆಳಕಲ್ಲಿ ಏನಾಗ್ತಿದೆ ಅಂತ ನೋಡ್ಬಿಟ್ಟು ಆ ಲ್ಯಾಂಟಿನ್ ನ ತಗೊಂಡು ನಾಯಿನ ಜೊತೆ ಕರ್ಕೊಂಡು ಒಂದ್ 2-3 ಅಜ್ಜೆ ದಾಟಿ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗೋಷ್ಟ್ರಲ್ಲೇ ಗೊತ್ತಾಗೋಗುತ್ತೆ, ದೂರದಲ್ಲಿ ಒಬ್ಬ ವ್ಯಕ್ತಿ ಈ ಸೇತುವೆ ಬರುತ್ತಲ್ಲ, ಈ ಹಳ್ಳ ಮುಚ್ಚಕ್ಕೋಸ್ಕರ ಸೇತುವೆ ಮಾಡಿರ್ತಾರಲ್ಲ, ಆ ಸೇತುವೆ ಮೇಲೆ ನಿಂತಿರ್ತಾರೆ. ಹತ್ರ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಲ್ಲಿರೋದು ವ್ಯಕ್ತಿ ಅಲ್ಲ, ಹೆಂಗಸು ಅನ್ನೋ ಹತ್ರ. ಸೊ ಹೆಂಗಸು ಯಾಕೆ ಇಷ್ಟೊತ್ತಲ್ಲಿ ನಿಂತಿದ್ದಾರೆ? ಅದು ಆಲ್ಮೋಸ್ಟ್ ಒಂದು ಓಪನ್ ಫೀಲ್ಡ್ ಇದ್ದಂಗಿದೆ. ಹತ್ರದಲ್ಲಿ ಯಾವ ಮನೆಗಳು ಕಾಣಿಸ್ತಾ ಇಲ್ಲ. ಸೊ ಆದ್ರೆ ಆ ಹೆಂಗಸು ಕೂಡ ಸಾಧಾರಣ ಮನುಷ್ಯ ತರ ಇರಲ್ಲ, ಅದೊಂದು ಆಕೃತಿ ತರ ಕಾಣಿಸುತ್ತೆ. ನೋಡಕ್ ಹಾಗೆ ದೆವ್ವದ ರೀತಿ ಕಂಡ ತಕ್ಷಣ ಇವ್ರು ಸ್ವಲ್ಪ ಅಲರ್ಟ್ ಆಗ್ಬಿಡ್ತಾರೆ. ಆ ದೆವ್ವ ಬಂದು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಆ ಕಡೆಗೂ ಈ ಕಡೆಗೂ ಆಕ್ರೋಶ ಓಡಾಡ್ತಾ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಭೈರವ ಅನ್ನೋ ನಾಯಿ ಆ ಚೆನ್ನೈಯನ್ನು ಪಂಚೆ ಹಿಡ್ಕೊಂಡು ಟೈಟ್ ಆಗಿ ಎಳಿತಾ ಇರುತ್ತೆ. ಹೋಗ್ಬೇಡ ಹೋಗ್ಬೇಡ, ಹತ್ರ ಹೋಗ್ಬೇಡ ಅನ್ನೋ ತರ ಫುಲ್ ಟೈಟ್ ಆಗಿ ಎಳಿತಾ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಸರಿ ಇಲ್ಲಿ ನಿಂತ್ಕೊಳ್ಳೋ ಸರಿ ಇಲ್ಲ, ವಾಪಸ್ಸು ಗಾಡಿ ಹತ್ರ ಹೋಗೋದ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಗಾಡಿ ಮಲಗಿದ್ದಂತ ಚೆನ್ನೈನ ಮಗಳು ಅಪ್ಪ ಅಂತ ಜೋರಾಗಿ ಕೂಗ್ಬಿಡ್ತಾರೆ. ಈ ಕೂಗದ ಶಬ್ದ ಕೇಳಿದ ತಕ್ಷಣ ಅಲ್ಲಿಂದ ಆ ಲ್ಯಾಂಟಿನ್ ಕೈಯಲ್ಲಿ ಇರುತ್ತಲ್ಲ, ಆ ಲ್ಯಾಂಟಿನ್ ಸಮೇತ ಅಲ್ಲಿಂದ ಓಡ್ ಬರ್ತಾರೆ. ಓಡ್ ಬಂದು ಗಾಡಿ ನೋಡ್ತಾರೆ, ಗಾಡಿಲಿ ಮಗಳಿರಲ್ಲ. ಆಸಾಸೆಯಾಗಿ ಸಾಗಿದಂತ ಮಗಳು ಸಡನ್ ಆಗಿ ಕಾಣಿಸ್ತಿಲ್ಲ ಅಂತಂದಾಗ ಒಂದ್ 10 ಸೆಕೆಂಡ್ ಹುಚ್ಚಿಡ್ದಂಗ ಆಗ್ಬಿಡುತ್ತೆ ಚೆನ್ನೈನಿಗೆ. ಆ ನಾಯಿ ಹತ್ರ ಭೈರವ ಪಾಪ ಕಾಣಿಸ್ತಿಲ್ಲ ಕಣೋ, ನಮ್ ಪಾಪು ಕಾಣಿಸ್ತಿಲ್ಲ ಕಣೋ ಅನ್ನೋದನ್ನ ಅಳ ಸ್ಟಾರ್ಟ್ ಮಾಡ್ಕೊಡ್ತಾನೆ. ಆ ಅಳ್ತಾ ಇರ್ಬೇಕಾದ್ರೆ ದಿಢೀರ್ ಅಂತ ನಾಯಿ ಅಲ್ಲಿಂದ ಬಿದ್ದು ಓಡಾಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಈಗ ಮಗಳು ಕಾಣಿಸ್ತಿಲ್ಲ, ನಾಯಿ ಓಡ್ತಾ ಇದೆ. ಯಾವ ಕಡೆ ಹೋಗ್ತಿದೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ನೋಡ್ಕೊಂಡು ಕೂಗ್ಕೊಂಡು ಹೋಗ್ತಿರೋದು ನೋಡ್ತಿದಂಗೆ ಚೆನ್ನೈಗೆ ಫ್ಲಾಶ್ ಆಗ್ಬಿಡುತ್ತೆ, ಭೈರವ ಮಗಳನ್ನ ಕಟ್ಟಿದ್ಬಿಟ್ಟ ಅಂತ. ಆ ಲ್ಯಾಂಟಿನ ಕೈಯಲ್ಲಿ ಎತ್ಕೊಂಡು ನಾಯಿಯಿಂದನೇ ಓಡ್ತಾರೆ. ಓಡೋಗಿ ಅಲ್ಲಿ ನೋಡೋ ಅಷ್ಟೊತ್ತಲ್ಲಿ ನಾಯಿ ದೂರ ಕೂಗೋದು ನಿಲ್ಲಿಸ್ಬಿಟ್ಟು ಬರೀ ಹೊರ ಅನ್ನೋದ್ರ ಸೌಂಡ್ ಮಾಡ್ತಾ ಇರುತ್ತೆ. ಹತ್ರ ಬಂದು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅದೊಂದು ಪಾಳು ಬಿದ್ದು ಬಾವಿ ಒಳಗಡೆಗೆ ನೆಗೆಯೋದಕ್ಕೋಸ್ಕರ ಮಗಳು ಪ್ರಜ್ಞೆನೇ ಇಲ್ಲದೆ ನಡ್ಕೊ ಹೋಗ್ತಾ ಇರ್ಬೇಕಾದ್ರೆ ಹೆಂಗ್ ನಡ್ಕೊ ಹೋಗ್ತಾ ಇರ್ತಾಳೋ ಹಾಗೆ ನಡ್ಕೊ ಹೋಗ್ತಾ ಇರ್ತಾಳೆ ಬಾವಿಲಿ ಬೀಳೋದಕ್ಕೆ. ಅವಳು ಹೋಗೋದನ್ನ ತಡೆಯೋದಕ್ಕೋಸ್ಕರ ಆ ನಾಯಿ ಏನ್ ಮಾಡುತ್ತೆ, ಆ ಪಾಪು ಲಂಗ ನಡ್ಕೊಂಡು ಎಳಿತಾ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡ್ ಬಂದಂತ ಚೆನ್ನಯ್ಯ ಏನ್ ಮಾಡ್ತಾನೆ, ಮಗಳನ್ನ ನೋಡ್ಬಿಟ್ಟು ಮಗಳನ್ನ ಹೆಗಲ್ ಮೇಲೆ ಹಾಕೊಂಡು ಬಾರೋ ಭೈರವ ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಓಡೋಗದ ಅಂತ ಅಂದ್ಬಿಟ್ಟು ಹೊರಡ್ಬೇಕಾದ್ರೆ ಅಮ್ಮ ಅಮ್ಮ ಬಂಬುಡಮ್ಮ ಅನ್ನೋ ತರ ಒಂದು ಹೆಣ್ಣು ಮಗು ಅಳೋ ಶಬ್ದ ಕೇಳುತ್ತೆ. ಏನಾಯ್ತು ಅಂತ ತಿರುಗಿ ನೋಡಿದ್ರೆ ಚೆನ್ನೈನ ಮಗಳ ಏಜಲ್ಲೇ ಇರೋ ಇನ್ನೊಂದು ಹುಡುಗಿ, ಮುಖನು ಫುಲ್ ಕರ್ರಿಗೆ, ಬಟ್ಟೆ ಕಪ್ಪಗೆ, ಆ ಬಾವಿ ಪಕ್ಕ ನಿಂತ್ಕೊಂಡು 2 ಕೈನ ಮುಂದೆ ಚಾಚ್ಕೊಂಡು ಬಾಬಾ ಅಂತ ಕರಿತಾ ಇರ್ತಾರೆ. ಇದನ್ನ ನೋಡಿ ಫುಲ್ ಭಯ ಆಗಿ ಚೆನ್ನಯ್ಯ ಪಾಪನ ಎತ್ಕೊಂಡ್ ಬಂದು ಗಾಡಿಲಿ ಹಾಕಬಿಟ್ಟು ಹೊರಡವ ಅಂತಂದ್ರೆ ಎದುರುಗಡೆ ಆ ಸಣ್ಣ ಸೇತುವೆ ಮೇಲೆ ಆ ಹೆಂಗಸನ ಆಕೃತಿ ನಿಂತಿದೆ. ಇದನ್ನ ನೋಡ್ತಿದ್ದಂಗೆನೆ ಚೆನ್ನೈನ ಏನ್ ಮಾಡ್ಬೇಕು ಅನ್ನೋದೇ ಕೂಡ ತೋಚಲ್ಲ. ಭಯ ಹತ್ಕೊಂಡು ಎದುರುಗಡೆ ಕೂತಿರ್ತಾನೆ. ಮಗಳು ಪ್ರಜ್ಞೆ ತಪ್ಪಿದ್ದಿರ್ತಾರೆ. ಆಗ ಚೆನ್ನೈನಿಗೆ ದಿಕ್ಕು ಅಂತ ತೋರಿಸಿದ್ದು ಅವ್ರ ಮನೆ ದೇವರು ಮಾತ್ರ. ಅವ್ರ ಮನೆ ದೇವರು ಕರುಪರಾಯ ಸ್ವಾಮಿ ಆಗಿದ್ದರಿಂದ ಅವ್ನ ಮನಸ್ಫೂರ್ತಿಯಾಗಿ ಬೇಡ್ಕೊಳಕ್ ಶುರು ಮಾಡ್ಕೊಂಡ್ಬಿಡ್ತಾನೆ. ಕರುಪ ಕಾಪಾಡಪ್ಪ, ಹೆಂಗಾರ ನನ್ ಮಗಳನ್ನಾರು ಮನೆಗೆ ಹಾಕೋಗ್ಬಿಡಂಗ್ ಮಾಡಪ್ಪ, ನನ್ ಪ್ರಾಣ ಬೇಕಾದ್ರೆ ತಗೋ, ನನ್ ಮಗಳ್ ಹೆಂಗಾರ ಕಾಪಾಡಪ್ಪ ಅನ್ನೋ ತರ ಮನಸ್ಫೂರ್ತಿಯಾಗಿ ಕೂಗ್ಕೊಳ್ಳಕ್ಕೆ ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಹೆಂಗಾರ ಮಗಳನ್ನಾರು ಉಳಿಸ್ಕೊಟ್ರೆ ಸಾಕು ಅನ್ನೋ ತರ ಆ ಮೈಂಡ್ ಸೆಟ್ ಬಂದಿರ್ತಾರೆ. ಹಿಂಗೆ ಬೇಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಒಂದು 5 to 6 ನಿಮಿಷ ಒಳಗಡೆನೆ ಅವನ ಕಿವಿಗೆ ಕುದುರೆ ಶಬ್ದ ಕೇಳುತ್ತೆ. ಇಲ್ಲೋ ಕುದುರೆದು ಜೋರಾಗಿ ಕೂಗೋ ಶಬ್ದ ಕೇಳಿದ ತಕ್ಷಣ ಹಸುಗಳು ಒದ್ದಾಡ್ತಾ ಇದ್ದು ಹಂಗೆ ಸ್ಟಡಿಯಾಗಿ ನಿಂತ್ಕೊಬಿಡ್ತವೆ. ಈ ನಾಯಿ ಕೂಡ ಗಾಡಿ ಸುತ್ತಾನೆ ಓಡ್ತಾ ಇದ್ದ ನಾಯಿ ಕರೆಕ್ಟ್ ಆಗಿ ಗಾಡಿ ಎದುರುಗಡೆ ಬಂದು ಪೊಸಿಷನ್ ನಿಂತ್ಕೊಳ್ಳುತ್ತೆ. ಆ ಕಡೆಯಿಂದ ಕುದುರೆಯಲ್ಲಿ ಯಾರೋ ಬರ್ತಾ ಇರೋದನ್ನ ಕಣ್ಣಾರೆ ಚೆನ್ನಯ್ಯ ನೋಡ್ತಾನೆ. ಅದು ಸ್ವಲ್ಪ ದೂರ ಆಗಿರೋದ್ರಿಂದ ಅದು ಯಾರು ಬರ್ತಾ ಇದ್ರೆ ಅಂತ ಕಾಣಿಸಲ್ಲ. ಆದ್ರೆ ಕೈಯಲ್ಲಿ ಪಂಜಿಡ್ಕೊಂಡ್ ಬರ್ತಾ ಇರೋದನ್ನ ಕಣ್ಣಾರೆ ನೋಡ್ಬಿಡ್ತಾನೆ. ಆಗ 1-2 ಸೆಕೆಂಡ್ ಅಲ್ಲಿ ಯೋಚನೆ ಮಾಡ್ತಾನೆ. ಅವಾಗ ಗೊತ್ತಾಗೋಗುತ್ತೆ ಅಲ್ಲಿ ಬಂದಿದ್ದಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನ ಮನಸಾರೆ ಬೇಡದಂತ ಅವರ ಮನೆ ದೇವರಾದಂತ ಕರುಪರಾಯ ಸ್ವಾಮಿ. ಕೈಯಲ್ಲಿ ಪಂಜಿಡ್ಕೊಂಡು
ಕುದುರೆ ಹತ್ತಿ ಅಲ್ಲಿಂದ ಎದುರುಗಡೆಯಿಂದ ಬರ್ತಾರೆ. ಬಂದು ಇವ್ರು ಈ ಕಡೆ ಡೌನ್ ಅಲ್ಲಿ ಇಳಿಬೇಕಾದ್ರೆ ಆ ಕಡೆ ಅಪ್ಪಲ್ಲಿ ಮೇಲ್ಗಡೆ ನಿಂತ್ಕೊಂಡಿರ್ತಾರೆ. ಇದನ್ನ ನೋಡ್ತಿದ್ದಂಗೆನೆ ನಾಯಿಗೆ ಕೂಡ ಒಂಥರ ಫುಲ್ಲು ಸ್ಟಡಿ ಆಗ್ಬಿಟ್ಟು ಸೇಫ್ಟಿಗೋಸ್ಕರ ಕೂಗ್ತಾ ಇದ್ದ ನಾಯಿ ಈಗ ಅಟ್ಯಾಕಿಂಗ್ ಅಲ್ಲಿ ಕೂಗ ಸ್ಟಾರ್ಟ್ ಮಾಡ್ಕೊಂಡು ಆ ವೈಟ್ ಆಕೃತಿ ಇದ್ದಂತ ಹೆಣ್ಣು ದೇವದ ಹತ್ರಕ್ಕೆ ಅಟ್ಯಾಕ್ ಮಾಡಕ್ ಹೊರಡೋಗುತ್ತೆ. ರೋಷದಲ್ಲಿ ಹೋಗಿ ಮೇಲ್ ನೆಕ್ಕೊಂಡು ಕೂಗ್ತಾ ಇದ್ ನೋಡಿದ ತಕ್ಷಣ ಅಲ್ಲಿದ್ದಂತ ವೈಟ್ ಆಕೃತಿ ಹಂಗೆ ಹಳ್ಳದಲ್ಲಿ ಇಳಿದು ಸೈಡ್ ಹೊರಟೋಗ್ಬಿಡುತ್ತೆ. ಅದು ಆ ಸೈಡ್ ಇಳಿದು ಹೋಗ್ತಿದ್ದಂಗೆನೆ ಅಲ್ಲಿವರೆಗೂ ನಿಂತಿದ್ದಂತ ಎತ್ತುಗಳು ಅಜ್ಜೆ ಹಾಕಕ್ ಶುರು ಮಾಡುತ್ತೆ. ಅಜ್ಜೆ ಆಗ್ತಾ ಸೇತುವೆ ಕ್ರಾಸ್ ಮಾಡಿ ಆಪೋಸಿಟ್ ದಿಬ್ಬ ಹತ್ತಿ ಹೋಗ್ತಾ ಇರುತ್ತೆ. ಚೆನ್ನಯ್ಯ ಅವ್ರಿಗೆ ಕಣ್ಣಿಗೆ ಕಾಣೋ ದೂರ ಆಲ್ಮೋಸ್ಟ್ 100 ಮೀಟರ್ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪಂಚ ಕೈಯಲ್ಲಿ ಇಟ್ಕೊಂಡು ಕುದುರೆಲೆ ಹೋಗ್ತಾ ಇರೋದನ್ನ ನೋಡ್ಕೊಂಡೇ ಬರ್ತಾ ಇರ್ತಾರೆ. ಆ ದೃಶ್ಯ ನೋಡಿ ಆ ಜನ್ಮನೇ ಅವ್ರಿಗೆ ಸಾರ್ಥಕತೆ ಆಗಿರುತ್ತೆ. ಯಾಕೆಂದ್ರೆ ತನ್ನ ಕೂಗಿಗೆ ಮನೆ ದೇವರಾದಂತ ಕರಪರಾಯ ಸ್ವಾಮಿ ಬಂದಿದ್ದೇ ಅವ್ರಿಗೆ ಫುಲ್ ತೃಪ್ತಿ ಆಗ್ಬಿಟ್ಟಿರುತ್ತೆ. ಇನ್ನು ಏನೇ ಸಮಸ್ಯೆ ಬಂದ್ರು ಕೂಡ ತಾನು ನಿಂತು ಫೇಸ್ ಮಾಡಬಹುದು ಅನ್ನೋ ಒಂದು ಧೈರ್ಯ ಬಂದ್ಬಿಟ್ಟಿರುತ್ತೆ. ಆ ಮೇನ್ ರೋಡ್ ಬರೋ ತನಕನೂ ಆ ಮುಂದ್ಗಡೆ ಕುದುರೆಯಲ್ಲಿ ಕರಪರಾಯ ಸ್ವಾಮಿ ಹೋಗ್ತಾ ಇರ್ತಾರೆ. ಸೊ ಇವರು ಆ 7 ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಅಂತ ಬಂದ ಹಳ್ಳದ ರೂಟ್ ಅಲ್ಲಿ ಹಂಗೆ ಮೇನ್ ರೋಡ್ ಬಂದು ರೀಚ್ ಆಗ್ತಾರೆ. ಮೇನ್ ರೋಡ್ ತಾರ್ ರೋಡ್ ಆಗಿರುತ್ತೆ. ತಾರ್ ರೋಡ್ ಮೇಲೆ ಗಾಡಿ ಹಾಕ್ತಿದಂಗೆನೆ ಆ ಎದುರುಗಡೆ ಇದ್ದಂತ ಕುದುರೆ 100 ಮೀಟರ್ ಇಂದ ಹಂಗೆ 150 ಮೀಟರ್ 200 ಮೀಟರ್ ಹತ್ರ ಸ್ಪೀಡ್ ಮಾಡ್ತಾ ಆ ಕುದುರೆ ಸ್ಪೀಡ್ ಮಾಡ್ತಾ ಎದುರುಗಡೆ ಹಂಗೆ ಸ್ಪೀಡ್ ಆಗಿ ಹೊಂಟೋಗುತ್ತೆ. ಆ ತಾರ್ ರೋಡ್ ಹತ್ತಿ ಒಳಗಡೆ ಮೇನ್ ರೋಡ್ ಹತ್ತಿ ಬರಬೇಕಾದ್ರೆ ಅವಾಗ ಚೆನ್ನೈಗೆ ಆಲ್ಮೋಸ್ಟ್ ಧೈರ್ಯ ಬಂದ್ಬಿಡುತ್ತೆ. ಇನ್ನು ಹೋದ್ರೆ ಏನು ಸಮಸ್ಯೆ ಇರಲ್ಲ ಅನ್ನೋ ತರ ನಂಬಿಕೆ ಬಂದ್ಬಿಡುತ್ತೆ. ಯಾಕಂದ್ರೆ ಮನೆ ದೇವರ ಜೊತೆಲಿ ಬಂದಿದ್ರಿಂದ ಅವರು ಸೀದಾ ಮನೆಗೆ ಹೋಗ್ತಾರೆ. ಬೆಳಗಿನ ಜಾವ ರೀಚ್ ಆಗ್ತಾರೆ. ಬೆಳಗ್ಗೆ ಹೋಗಿ ಇಳಿದ ತಕ್ಷಣ ಅವ್ರ ಅಣ್ಣ ತಮ್ಮಂದ್ರ ಜೊತೆ ಅವ್ರ ಮನೆಯವ್ರ ಜೊತೆ ಎಲ್ಲರ ಹತ್ರನೂ ಈಗ ನಡೆದ ಇನ್ಸಿಡೆಂಟ್ ನೆಲ್ಲ ಹೇಳ್ಕೊಂಡ್ ಬರ್ತಾರೆ. ಮನೆಗೆ ಹೋಗೋಷ್ಟೆಲ್ಲ ಮತ್ತೆ ಮಗಳು ಎಚ್ಚರಾಗಿ ನಾರ್ಮಲ್ ಆಗಿರ್ತಾರೆ. ಮನೆಗೆ ಹೋಗ್ಬಿಟ್ಟು ಕರಪರಾಯರ ಸ್ವಾಮಿ ವಿಭೂತಿನ ಅವರ ಹಣೆಗೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಲ್ಲಿ ಏನಾಗಿತ್ತು ಅದ್ ಯಾರು ಅಡ್ಡ ಬಂದಿದ್ದು ಅನ್ನೋ ಒಂದು ಕುತೂಹಲ ಇರುತ್ತಲ್ಲ, ಈ ಕುತೂಹಲಕ್ಕೋಸ್ಕರ ಮತ್ತೆ ಆ ಊರ್ ಕಡೆ ಯಾವತ್ತರ ಹೋಗ್ತೀವ ಅನ್ನೋದನ್ನ ಗೆಸ್ಟ್ ಮಾಡ್ತಾ ಕೂತಿರ್ತಾರೆ. 1-2 ದಿನದಲ್ಲೇ ಆ ಊರ್ಗ್ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆವಾಗ ಊರ್ಗ್ ಹೋದ ತಕ್ಷಣ ಫಸ್ಟ್ ಆ ಇಡ್ಲಿ ಅಂಗಡಿಗೆ ಹೋಗ್ತಾರೆ. ಆ ಅಜ್ಜಿ ಹತ್ರ ಹೋಗ್ಬಿಟ್ಟು ಅವ್ರು ನಮ್ಮ ತಡೆದ್ರಲ್ಲ ಏನಕ್ಕೆ ಅಂತ ಕೇಳಿದಾಗ ಇಲ್ಲಪ್ಪ ಏನೋ ಒಂದ್ ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನಮ್ಗೆ ಹಿಂಗ್ ಆಯ್ತು, ಏನಾಯ್ತು ಹೇಳಿ, ನಮ್ಗೆ ಹಿಂಗೆಲ್ಲ ನಡೀತು, ಇಲ್ಲಿ ಏನ್ ನಡೆದಿದೆ ಹೇಳಿ ಅಂತ ಕೇಳಿದಾಗ ಅವಾಗ ಅಜ್ಜಿ ಬಿಡಿಸಿ ಹೇಳ್ತಾರೆ. ಆ ಊರಿಂದ ಪಕ್ಕದ ಊರಲ್ಲಿ ಒಬ್ರು ಹೆಂಗಸು ಇದ್ರಂತೆ. ಅವ್ರ ಗಂಡ ತೀರೋಗಿದ್ರು. ಮಗಳನ್ನೇ ಪ್ರಾಣ ಅಂತ ನಂಬ್ಕೊಂಡು ಬದುಕ್ತಾ ಇದ್ದಂತ ಹೆಂಗಸು. ಆ ಅಮ್ಮನ್ಗೆ ಜಾಗೀಗ ಜಮೀನು ಗಿಮೀನು ಅಂತ ಏನೂ ಇರಲಿಲ್ಲ. ಇದ್ದಿದ್ದೊಂದು ಗುಡಿಸ್ಲು ಮತ್ತೆ ಮಗಳು ಜೊತೆಲಿ ಅವ್ರ ಹತ್ರ ಒಂದು 15-20 ಮರಿಗಳನ್ನ ಸಾಕೊಂಡಿದ್ರು. ಸೊ ಪ್ರತಿ ಸಲ ಮರಿಗಳನ್ನ ಮೇಯ್ಸಕ್ ಹೋಗ್ಬೇಕಾದ್ರೆ ಮನೇಲಿ ಮಗಳನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ರಂತೆ. ಅವತ್ತು ಮಗಳು ನಾನು ಬರ್ತೀನಿ ಹಠ ಮಾಡಿ ಜೊತೆಲೇ ಹೋಗಿದ್ದಾರೆ. ಸೊ ಅವ್ರು ಹೋಗಿ ಮೇಯ್ಸೋ ಟೈಮಲ್ಲಿ ದಿಢೀರಂತ ವಿಪರೀತ ಮಳೆ ಬಂದಿದೆ. ಆ ಮಳೆಗೆ ಎದುರಿ ಆ ಮರದ ನೆರಳ ಹತ್ರ ಓಡ್ಬೇಕು ಅಂತ ಓಡ್ತಿದ್ದ ಮಗಳು ಅಲ್ಲಿ ಎದುರುಗಡೆ ಇದ್ದ ಬಾವಿನ ಗಮನಿಸ್ಲಿಲ್ಲ. ಯಾಕಂದ್ರೆ ಬಾವಿ ಬಂದು ನೆಲದ ಲೆವೆಲ್ ಅಲ್ಲಿ ಇರುತ್ತೆ. ಅಲ್ಲೇ ಓಡೋಗಿ ಜಾರಿ ಬಿದ್ದು ಬಾವಿಲಿ ಬಿದ್ದು ಬಿಟ್ಟಿರ್ತಾರೆ. ಇದನ್ನ ಅವ್ರ ಅಮ್ಮ ನೋಡಿದ ತಕ್ಷಣ ಕಾಪಾಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಅಮ್ಮನಿಗೆ ಈಜು ಬರಲ್ಲ. ಮಳೆನೂ ಬರ್ತಾ ಇರತ್ತೆ. ಮಳೆ ನೀರು ಬಾವಿಗೆ ಇಳಿತಾ ಇರತ್ತೆ. ಅಲ್ಲಿಂದ ಕೂಗ್ಕೊಂಡು ಆ ಮಣ್ ರೋಡ್ ಹತ್ರ ಬಂದು ಯಾರಾದ್ರೂ ಇದ್ರ ಹೆಲ್ಪ್ ಮಾಡ್ತೀರಾ ಅಂತ ಕೇಳೋದು ಕೂಗ್ಕತಾ ಇರ್ಬೇಕಾದ್ರೆ ಅಲ್ಲಿಂದ ಎತ್ತರಗಡೆಯಲ್ಲಿ ಬಂದಂತ ಯಾರೋ ಒಬ್ರು ವ್ಯಕ್ತಿ ಓಡ್ ಬಂದು ಬಾವಿಗೆ ನೆಗೆದು ಆ ಪಾಪನ ಎತ್ಕೊ ಬರ್ತಾರೆ. ಬಟ್ ಎತ್ಕೊ ಬರೋಷ್ಟೊತ್ತಿಗೆ ಪಾಪು ಪ್ರಾಣ ಹೊಂಟೋಗಿರುತ್ತೆ. ಮಗಳನ್ನೇ ಪ್ರಾಣ ಅಂತ ನಂಬ್ಕೊಂಡಿದ್ದು ಬದುಕಿದ್ದಂತ ಹೆಂಗಸಿಗೆ ಮಗಳು ಹೋಗಿದ್ದು ತಡ್ಕೊಳಕ್ಕಾಗದೆ ಇರೋಂತ ತುಂಬಾ ನೋವಾಗಿರುತ್ತೆ. 2 ದಿನ 3 ದಿನ ಅಲ್ಲೇ ಬಾವಿ ಹತ್ರನೇ ಕೂತು ಕಣ್ಣೀರ್ ಹಾಕಿ ಕಡೆಗೆ ನಾವು ಬದುಕೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ತರ ಯೋಚನೆ ಮಾಡಿ ಆಕೆ ಬಾವಿಗೆ ನೆಗೆದ್ಬಿಟ್ಟಿರ್ತಾರೆ. ಸೊ ಅಮ್ಮ ಮಗಳು ಇಬ್ಬರು ಪ್ರಾಣ ಅಲ್ಲೇ ಹೋಗಿದ್ರಿಂದ ಆ ರೂಟಲ್ಲಿ ಯಾರೇ ಬಂದ್ರು ಕೂಡ ಅವರನ್ನು ಬಾವಿ ಕರೆಸ್ಕೊಂಡು ಸಾಯಿಸ್ತಾ ಇರ್ತಾರಂತೆ. ಅಲ್ಲಿ ಎಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾರ ಮಕ್ಕಳು ಒಂದು 6-8 ವರ್ಷ ಇದ್ದಾರೆ ಅನ್ನೋ ತರ ಇದ್ರೆ ಅವರನ್ನ ಮಾತ್ರ ಸ್ಪೆಷಲ್ ಆಗಿ ಅಲ್ಲಿ ಬಂದಾಗ ಮೈಂಡ್ ನ ಚೇಂಜ್ ಮಾಡ್ದಂಗ್ ಮಾಡಿ ಇಲ್ಲ ಅಲ್ಲಿಂದ ಎಳ್ಕೋಗಂಗ್ ಮಾಡಿ ಸೀದಾ ಹೋಗಿ ಬಾವಿಲಿ ಬಿಡಿಸಿ ಸಾಯಿಸೋ ತರ ಮಾಡ್ತಾ ಇರೋದಂತೆ. ಇದನ್ನೆಲ್ಲ ಕೇಳ್ಕೊಂಡಾಗ ತಾನು ಬೇಡಿದಕ್ಕೆ ಕರಪರಾಯ ಸ್ವಾಮಿ ಬಂದ್ರು ಅನ್ನೋದನ್ನೆಲ್ಲ ಆ ಅಜ್ಜಿಗೂ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಮನೆಗೆ ಬರ್ತಾರೆ. ಈ ಕಥೆನ ನಮಗೆ ಹೇಳಿದಂತ ಚೆನ್ನೈ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ಬಿಟ್ಟು ಈ ಕತೆ ಹೇಗಿತ್ತು ಅನ್ನೋದನ್ನ ನಮ್ಗೆ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ. ನಿಮ್ಮ ಹತ್ರನೂ ಇದೇ ತರ ಯಾವ್ದಾರ ಒಂದು ಸ್ಟೋರೀಸ್ ಇದ್ರೆ
ನನಗೆ ಇಲ್ಲಿ ಕೊಟ್ಟಿರೋ ಲಿಂಕ್ ಮುಖಾಂತರ ಅಪ್ಡೇಟ್ ಮಾಡಿ ನಿಮ್ಮ ಕಥೆನೂ ನಮ್ಮ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಥ್ಯಾಂಕ್ ಯು.